ಏನಪ್ಪ ಇದ್ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ಟೆ ಒಬ್ನೇ? ಏನು ಯೋಚನೆ ಮಾಡ್ತಿರಂಗಿದ್ಯಾ? ಯಾಕೆ ಏನಾಯ್ತು? ಯಾತು ಇಲ್ಲ ಕಣೆ ಇವಳೆ, ಯಾತು ಇಲ್ಲ. ಮಂತವ ಗೌಡ್ರು ಶಂಕರಜ್ಜ ಇಬ್ರು ಹುಡ್ಕೊಂಬಂದಿದ್ರು. ಏನೇನೋ ಮಾತಾಡಿದ್ರು, ಏನೇನೋ ವಿಚಾರಗಳೆಲ್ಲ ಬಂತು. ಅದಕ್ಕೆ ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ. ಈಗ ಗೌಡ್ರ ಮಾತು ಮೀರಂಗಿಲ್ಲ, ಶಂಕರಜ್ಜ ಮಾತು ಮೀರಂಗಿಲ್ಲ. ನಮ್ಮ ಮೂರು ಹಿರಿಯವ್ರವರು ಗೌಡ್ರು ಕಷ್ಟ ಸುಖಕ್ಕೆ ಅವರೇ ಆಗೋದು ಪ್ರತಿಯೊಂದಕ್ಕೂ. ಈಗ ಗೌಡ್ರ ಮಾತು ನಾನು ಮೀರಂಗಿಲ್ಲ. ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ಕಣೆ ಇವಳೆ. ದಿಕ್ಕೇ ತೋರ್ಸ್ದಂಗೆ ಆಗ್ತೈತೆ. ಈ ಹುಡುಗ ನೋಡಿದ್ರೆ ನಮ್ಮ ಹುಡುಗ ಇಲ್ಲ ಕಣಪ್ಪ ಅಂತ ಕೋಪ ಮಾಡ್ಕೊಳ್ತಿದ್ದಾನೆ. ಅವ್ನು ಸಾವುಕಾರರು ಶಂಕರಜ್ಜನೂ ಶಂಕರಣ್ಣನೂ ಅವ್ರ ಮಾತು ನಾನು ಮೀರಂಗಿಲ್ಲ. ಯಾರ ಕಡೆ ಏನು ಮಾತಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲೇ. ಅಲ್ಲ ಏನಾಯ್ತು ಇವಾಗ ಅಂತ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನಿಂತಿದ್ಯಲ್ಲ? ಏನ್ ಗೌಡ್ರು ಏನಾದ್ರು ಅಂದ್ರ, ಶಂಕರಜ್ಜ ಏನಾದ್ರು ಅಂದ್ರ, ಏನ್ ವಿಚಾರ ಏನ್ ಮಾತಾಡಿದ್ರು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ನನಗೂ ಅರ್ಥ ಆಗುತ್ತಪ್ಪ. ಏನು ಮಾತಾಡ್ದಲ್ಲ ನೀನು ನಿನ್ ಪಾಡಿಗೆ ನೀನು ಸುಮ್ಕಿದ್ರೆ ಆಗುತ್ತಾ? ಏನ್ ಮಾತಾಡಿದ್ರು ಏನ್ ವಿಚಾರ ಅಂತ ಕರೆಕ್ಟ್ ಆಗಿ ಹೇಳು ಮೊದ್ಲು. ನೀನ್ ಹೇಳಿದ್ರೆ ನನಗೂ ಅರ್ಥ ಆಗುತ್ತೆ. ಏನಿಲ್ಲ ಕಣೆ, ಆ ಗೌಡ್ರು ಶಂಕರಜ್ಜ ಇದ್ದವರು ನಿಮ್ಮ ಅಣ್ಣನ ಜೊತೆ ಇಬ್ರು ಅಣ್ಣಂದ್ರು ಸಾವುಕಾರನು ಆ ರಂಗಜ್ಜನ ಜೊತೆ ಚೆನ್ನಾಗಿರಪ್ಪ. ಎಷ್ಟು ದಿವಸ ಅಂತ ಹಂಗೆ ಕೋಪ ಮಾಡ್ಕೊಂಡಿರ್ತೀಯ, ಜಗಳ ಮಾಡ್ಕೊಂಡಿರ್ತೀಯ. ಕಷ್ಟ ಸುಖಕ್ಕೆ ಅವರೇ ಕಣಪ್ಪ ಆಗ್ಬೇಕಾಗಿರೋದು ನಿನ್ಗೂ. ನೀನು ಬರೀ ಹಿಂಗೆ ಜಗಳ ಮಾಡ್ಕೊಂಡು ಹಿಂಗೆ ಕೋಪ ಮಾಡ್ಕೊಂಡಿದ್ರೆ ಎಷ್ಟು ದಿವಸ ಅಂತ ಹಿಂಗೆ ಇರ್ತೀಯ? ಎಷ್ಟು ದಿವಸ ಅಂತ ಹಿಂಗೆ ಮಾಡ್ಕೊಂಡು ಜಗಳ ಮಾಡ್ಕೊಂಡೇ ಇರ್ತೀಯ? ಆಯ್ತಾ? ವಯಸ್ಸು ನಿನಗೂ ಆಯ್ತು, ಅವ್ರಿಗೂ ಆಯ್ತು. ಆಯ್ತಾ? ವಯಸ್ಸಾದ ಕಾಲದಲ್ಲಿ ಅಣ್ಣ ತಮ್ಮಂದ್ರು ಎಲ್ಲರೂ ಒಟ್ಟಿಗಿಲ್ದಲೆ ನೀವು ಬೇರೆ ಬೇರೆ ಆಗೋದು. ನಿಮ್ಮಿಂದ ನಿಮ್ಮ ಮಕ್ಳುಗಳು, ಸೊಸೆಂದ್ರುಗಳು, ಮೊಮ್ಮಕ್ಳುಗಳು ಎಲ್ಲಾರು ಒಬ್ರಿಗೊಬ್ರು ಮಾತಾಡಿಸಲೇ ಕೋಪ ಮಾಡ್ಕೊಳೋದು. ಒಂದು ಕುಟುಂಬನೇ ದೂರ ಆಗ್ಬಿಟ್ಟೈತೆ ನಿಮಗೋಸ್ಕರ. ನೋಡು, ಯೋಚನೆ ಮಾಡು, ಹಿಂಗೆಲ್ಲ ಮಾಡ್ಕೊಂಡು ಇರಬೇಡ. ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಎಲ್ಲ ಗೌಡ್ರು ಶಂಕರಜ್ಜ ಇಬ್ರು ಹೇಳೋದ್ರು. ಅದಕ್ಕೆ ನನಗೆ ತಲೆ ಕೆಟ್ಟೋಗಂಗೆ ಆಗ್ತೈತೆ. ಏನು ಮಾಡೋದು ಏನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ನನಗೆ. ದಿಕ್ಕೇ ತೋರ್ಸ್ದಂಗೆ ಆಗ್ತೈತೆ ಕಣೆ ಇವಳೆ. ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ ಇವಾಗ ಏನು ಮಾಡೋದಂತ. ಯಾರ ಮಾತು ಏನ್ ಕೇಳೋದು ನನಗಂತೂ ಒಂದು ಗೊತ್ತಾಗ್ತಿಲ್ಲಪ್ಪ. ನನಗೆ ದಿಕ್ಕೇ ತೋರಿಸ್ತಿಲ್ಲ. ಏನ್ ಮಾಡ್ತೀಯ ಇವಾಗ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಅಲ್ಲ ಈಗ ಕಷ್ಟ ಸುಖಕ್ಕೆ ನಮ್ಗೆ ಆ ಸಾವುಕಾರ ಶಂಕರಣ್ಣನೂ ಆಗಿದ್ದಾರೆ. ಈಗ ನಮ್ಮ ಹುಡುಗ ಅವನ್ಗುನು ಅವ್ರ ದೊಡ್ಡಪ್ಪನ ಮೇಲೆ, ಇಬ್ರು ದೊಡ್ಡಪ್ಪನ ಮೇಲೆ ಸಿಕ್ಕಾಬಟ್ಟೆ ಕೋಪ ಐತೆ. ಇವನಿಗೆ ಬೇಕಾದ್ರೆ ಸತೀಶನ್ ಬೇಕಾದ್ರೆ ಏನಾರ ಹೇಳ್ಬಿಟ್ಟು ಬೇಕಾದ್ರೆ ಒಪ್ಪಸನ, ಇವನ್ ಬೇಕಾದ್ರೆ ಒಪ್ಕೊಂತಾನೆ. ಆದ್ರೆ ಆ ಸಾವುಕಾರ ಶಂಕರನಿಗೆ ಏನಂತ ಹೇಳ್ತೀಯ? ಆ ಸಾವುಕಾರ ಶಂಕರನ ಕಂಡೀಷನ್ ಆಗಿದ್ದೇನೆ, ನೀನ್ ಯಾರಿಗೂ ಮಾತಾಡಿಸ್ಬೇಡ, ನಿಮ್ಮ ಅಣ್ಣಂದ್ರಗಳ ಜೊತೆ ಏನ್ ಕಷ್ಟ ಸುಖಕ್ಕೂ ನಾನ್ ಆಗ್ತೀನಿ, ನೀನ್ ಹೆದರ್ಕೋಬೇಡ, ಆ ಗೌಡ್ರ ಮಾತು ಕೇಳಬೇಡ, ನಿಮ್ಮ ಅಣ್ಣ ಅವ್ನ ಸಾವುಕಾರನ ಮಾತಂತೂ ಕೇಳಲೇಬೇಡ, ಅವ್ರ ಜೊತೆ ಮಾತಾಡಿಸ್ಬೇಡ. ಮಾತಾಡ್ಸಿದ್ರೆ ಮಾತ್ರ ನಾನಂತೂ ಮಾತಾಡ್ಸಲ್ಲ ಕಣಪ್ಪ ಅಂತ ಬೇರೆ ನಿನಗೆ ಕಂಡೀಷನ್ ಆಗಿ ಬೇರೆ ಹೇಳಿದಾರೆ. ಇವಾಗ ಏನ್ ಮಾಡ್ತೀಯ ಇವಾಗ? ಯಾರ ಕಡೆ ಮಾತಾಡ್ತೀಯ, ಏನ್ ಮಾಡ್ತೀಯ ಹೇಳಪ್ಪ? ನನ್ಗೂ ನಿಮ್ಮ ಅಣ್ಣನ ಅಣ್ಣ ತಮ್ಮದ್ರ ಜೊತೆ ಚೆನ್ನಾಗಿರ್ಬೇಕಂತ ಆಸೆ. ಆದ್ರೆ ಹಿಂಗ ಆಗ್ತೈತಲ್ಲ, ಏನ್ ಮಾಡೋಣ ಇವಾಗ ಹೇಳು ನೀನೆ. ಅಲ್ಕಣೆ ಇವಳೆ, ನೀನು ಹೇಳ್ತಿರೋದು ಕರೆಕ್ಟೇ. ನಾವು ಸಾವುಕಾರ ಶಂಕರಣ್ಣಂಗೆ ಅವ್ರ ಮಾತು ಮೀರಂಗಿಲ್ಲ. ಕಷ್ಟ ಸುಖಕ್ಕೆ ಅವರೇ ಆಗಿರೋದು. ಈ ಗೌಡ್ರಾಗ್ಲಿ ನಮ್ಮ ಅಣ್ಣಂದ್ರುಗಳೇ ಆಗಲಿ ಯಾರೂ ಆಗಿಲ್ಲ. ನಾನು ಹೇಳ್ತಿದ್ದೀನಿ ಈಗ, ಆದ್ರೂ ಇವ್ರಿಗೂ ಬಿಟ್ಕೊಡೋಕ್ಕೂ ಆಗಲ್ಲ ಕಣೆ ಇವಳೆ. ಅದಕ್ಕೋಸ್ಕರ ಏನಾರು ಇರಲಿ, ಹೋಗ್ಬಿಟ್ಟು ಸಾವುಕಾರ ಶಂಕರಣ್ಣಂಗೆ ಒಂದು ಮಾತು ಕೇಳ್ಕೊಂಡು ನಮ್ಮ ಅಣ್ಣಂದ್ರುಗಳಿಗೆ ಮಾತಾಡ್ಸೋಣ. ಈಗ ಅವ್ರ ಮಾತು ಕೇಳ್ದಲೆ ನಾನು ಏನೂ ಮಾಡೋಕ್ಕಾಗಲ್ಲ. ಸಾವುಕಾರ ಶಂಕರಣ್ಣಂಗೆ ಹೋಗ್ಬಿಟ್ಟು ಕೇಳ್ತೀನಿ. ಈಗ ನೀನು ನನ್ನ ಜೊತೆ ಬಾ, ಇಬ್ಬರು ಹೇಳೋಣ. ಹಿಂಗಿಂಗೆ ನಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ಚೆನ್ನಾಗಿರ್ತೀವಿ, ಮಾತಾಡಿಸ್ತೀವಿ. ಆದರೆ ನಿಮ್ಮ ಮಾತು ಮೀರಲ್ಲ ಶಂಕರಣ್ಣರೇ, ನೀವು ಹೇಳ್ದಂಗೆ ಮಾತು ಕೇಳ್ಕೊಂಡಿರ್ತೀವಿ. ನೀವು ನಮ್ಮ ಕಷ್ಟ ಕಾಲಕ್ಕೆಲ್ಲ ಆಗಿದ್ದೀರಾ, ನಿಮ್ಮ ಮಾತಿನಂತನೇ ಇರ್ತೀವಿ. ಆದರೆ ನಮ್ಮ ಅಣ್ಣ ತಮ್ಮಂದ್ರುಗಳ ಜೊತೆ ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಮಾತು ಕೇಳೋಣ ಅಂತ. ನಡಿ ಹಂಗೆ ಮಾಡೋಣ, ಅದಕ್ಕೇನಂತೆ. ಪಾಪ ಈಗ ನಿನ್ಗೆ ಸ್ವಂತ ಅಣ್ಣಕ್ಕಿಂತ ಗೌರವ ಜಾಸ್ತಿ ಕೊಡ್ತಾರೆ ಅವ್ರು, ಶಂಕರಣ್ಣ ಅವರು ಬಹಳ ಬೆಲೆ ಕೊಡ್ತಾರೆ. ಹಂಗಾಗಿ ನಾವು ಅವ್ರಿಗೆ ಗೌರವ ಬೆಲೆ ಕೊಡಬೇಕು. ಈಗ ಅವ್ರಿಗೆ ಹೇಳ್ದಂಗೆ ಕೇಳ್ದಂಗೆ ನಿಮ್ಮ ಅಣ್ಣಂದ್ರಗಳ ಜೊತೆ ನೀನು ಮಾತಾಡ್ಕೊಂಡು ಚೆನ್ನಾಗಿದ್ಬಿಟ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ, ಬೇಜಾರು ಮಾಡ್ಕೊಳ್ತಾರೆ. ಕಷ್ಟ ಕಾಲದಲ್ಲಿ ನಾನಾಗಿದ್ದು ಬೋರಜ್ಜಂಗೆ, ಇವಾಗ ನೋಡಿದ್ರೆ ನನಗೆ ಹೇಳ್ದಂಗೆ ಕೇಳ್ದಂಗೆ ಅವ್ರ ಅಣ್ಣ ತಮ್ಮಂದ್ರಗಳ ಜೊತೆ ಚೆನ್ನಾಗಿ ಆಗ್ಬಿಟ್ರಲ್ಲ ಅಂತ ಅವ್ರಿಗೂ ಬೇಜಾರಾಗೋದು ಬೇಡ. ಒಂದು ಮಾತು ಕೇಳೋದು ನಡಿ. ಏನ್ಲ ಸಿದ್ದಣ್ಣ, ಏನು ಸಮಾಚಾರ? ಎಲ್ಲ ಕೆಲಸ ಕಾರ್ಯ ಎಲ್ಲ ತೋಟದಲ್ಲಿ ಹೊಲತ್ತಾವೆಲ್ಲ ಹೆಂಗೆ ನಡೀತೈತಪ್ಪ? ಶುಂಠಿ ಬೆಳೆ ಎಲ್ಲ ಹೆಂಗೈತೋ? ಚೆನ್ನಾಗೈತೆ ತಾನೆ? ಮೊನ್ನೆ ಏನೋ ಕೆಲಸದವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಕಳೆ ಎಲ್ಲ ತೆಗಿಸ್ಬೇಕು, ನೀರು ಬಿಡಬೇಕು, ಔಷಧಿ ಹೊಡಿಬೇಕು ಅಂತ ಹೇಳ್ತಿದ್ದೆ, ಗೊಬ್ಬರ ಎಲ್ಲ ಹಾಕಿಸ್ಬೇಕು ಸೌಕರ್ಯ ಅಂತ. ಏನು ಮಾಡಿದೆ? ಏನು ಮಾಡ್ದೋ? ಏನು ಹಂಗೆ ಬಿಟ್ಕೊಂಡಿದ್ಯಾ ಏನು? ಅಲ್ಲ ಕಣ್ ಶಂಕರಣ್ಣರೇ, ಯಾವತ್ತಾದರೂ ನಿಮ್ಮ ಮಾತು ಯಾವತ್ತಾದರೂ ನಾನು ಮೀರಿದ್ದೀನಾ? ಸಾವುಕಾರ್ರೆ ಹೇಳ್ರಿ ನೀವೇ. ನೀವು ಹೇಳಿದ ಕೆಲಸ ಎಲ್ಲ ಚಾರ್ಜ್ ತಪ್ಪದೆ ಮಾಡ್ತೀನಿ ನಾನು. ಹಿಂಗೆ ಹೇಳ್ತಿದ್ರಲ್ಲ ನೀವು. ಹೌದಾ? ಸರಿ ಸರಿ ಸರಿ. ಆದ್ರೂ ಸಿದ್ದಣ್ಣ, ನಿನಗೆ ನೋಡಿದ್ರೆ ನನಗೆ ಯಾಕೆ ಒಂದು ಸ್ವಲ್ಪ ಅನುಮಾನ ಅನ್ನಿಸ್ತೈತ್ ಕಳ್ಳ. ಏನೋ ಯೋಚನೆ ಮಾಡ್ಕೊಂಡಿದ್ಯಾ, ಅದು ಏನು ಯೋಚನೆ ಆಯಿತೋ ಏನೋ ಗೊತ್ತಾಗ್ತಿಲ್ಲ. ಏನಿಲ್ಲ ಸಾವುಕಾರ್ರೆ, ಏನಿಲ್ಲ. ಅದೇ ನೀವು ಹೇಳಿರಲ್ಲ, ನೆನ್ನೆ ಹೇಳಿರಲ್ಲ, ಆ ಬೋರಜ್ಜನ ತೋಟಕ್ಕೆ ಹೋಗ್ಬಿಟ್ಟು ಬೆಳೆದಿರೋ ಬೆಳೆಗಳೆಲ್ಲ ಹಾಳು ಮಾಡಿಬಿಡುವ. ಹಂಗೆ ಆ ತೆಂಗಿನಕಾಯಿ,
ಕೊಬ್ಬರಿ ಎಲ್ಲದನ್ನು ಏನೇನು ಮಾಡಿದಾರ ಅಡಿಕೆ ಇವೆಲ್ಲದನ್ನು ಕಳ್ತನದಿಂದ ಎಲ್ಲ ಕಿತ್ಕೊಂಬಂದ್ಬಿಡ್ರಿ ರಾತ್ರಿ ಹೋಗ್ಬಿಟ್ಟು ಎಲ್ಲ ಕಳ್ತನ ಮಾಡಿಸ್ಬಿಡು ಒಂದೇ ಒಂದು ಚೂರು ಏನು ಬಿಡ್ಬೇಡ ತೋಟದಲ್ಲಿ ಹಂಗೆ ಎಲ್ಲ ಕಾಯೆಲ್ಲ ಕಿತ್ಕೊಂಬಂದ್ಬಿಡ್ರಿ ಹೋಗಿ 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 ಅಂತ ಎಲ್ಲ ಹೇಳಿರಲ್ಲ ಅದೇ ಯೋಚನೆ ಆಗ್ತೈತೆ ಅಲ್ಲ ಪಾಪ ಬೋರಜ್ಜ ನೀವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಆರಾಮಾಗಿ ಇದಾರ್ತಾನೆ ಆದ್ರೂ ಪಾಪ ನಿಮಗೋಸ್ಕರ ಅಷ್ಟೊಂದೆಲ್ಲ ಒಳ್ಳೆತನದಿಂದ ಇದ್ದಾರೆ ಅವರು ನೀವು ಹೇಳ್ದಂಗೆ ಮಾತು ಕೇಳ್ಕೊಂಡು ಆದರೂ ಪಾಪ ನೀವು ಅವ್ರಿಗೇನೇ ತೊಂದರೆ ಮಾಡ್ತಿದ್ರಲ್ಲ ಅದೇ ಯೋಚನೆ ಆಗ್ತೈತೆ ನನಗೆ ಲೇ ದಡ್ಡ ನಿನಗೆ ಬುದ್ಧಿ ಇಲ್ಲ ಕಳ್ಳ ಲೇ ಸಿದ್ದಣ್ಣ ಆ ಬೋರಜ್ಜಂಗೆ ಇನ್ನೂ ಅಯ್ಯೋ ಅನ್ನಿಸ್ಬೇಕಳ್ಳ ನಿನಗೆ ತಲೆ ಇಲ್ಲ ಕಳ್ಳ ನಿನಗೆ ನಿನ್ನ ನಾನೇ ಒಂದು ಹೇಳಕ್ಕೆ ಹೋದ್ರೆ ನೀನೇ ಒಂಥರ ಅರ್ಥ ಮಾಡ್ಕೊಳ್ತೀಯ ಕಳ್ಳ ಈಗ ಒಂದು ಮಾತು ಹೇಳ್ತೀನಿ ಕೇಳ್ಕ ಇಲ್ಲಿ ನೀನೇನಾದ್ರೂ ಆ ಬೋರಜ್ಜನ ಜೊತೆ ನಾವೇನಾದ್ರು ಚೆನ್ನಾಗಿರ್ತೀವಿ ಚೆನ್ನಾಗಿರಲ್ಲ ಅನ್ನಂಗಿಲ್ಲ ಚೆನ್ನಾಗಿರಲೇಬೇಕು ಮುಂದೂ ಚೆನ್ನಾಗಿರಬೇಕು ಆದರೆ ಆ ಬೋರಜ್ಜಂಗೆ ಅವಾಗವಾಗ ನಾವು ತೊಂದರೆ ಮಾಡ್ತಿದ್ರೆ ಮಾತ್ರ ಕಳ್ಳ ನಮ್ಮ ಮಾತು ಕೇಳೋದು ಈಗ ತೋಟದಲ್ಲಿ ಒಳ್ಳೆ ಆದಾಯ ಬಂದ್ಬಿಡುತ್ತೆ ಶುಂಠಿ ಬೆಳೆದು ಬೇರೆ ಅವ್ರ ಅಣ್ಣಂದ್ರುಗಳು ಬೇರೆ ಆ ಸಾವುಕಾರನು ಆ ರಂಗಜ್ಜ ಬೇರೆ ಆದಾಯ ಕೊಡ್ತೀವಿ ಎಷ್ಟು ಬರುತ್ತೋ ಅಷ್ಟು ನಿನಗೂ ಅರ್ಧ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲ ಕೇಳ್ಕೊಂಡು ಚೆನ್ನಾಗಾಗ್ಬಿಡ್ತಾನೆ ಕಳ್ಳ ಅವನೇ ಸಾವುಕಾರ ಆಗ್ಬಿಡ್ತಾನೆ ತೋಟದಲ್ಲೂ ಆದಾಯ ಈ ಕಡೆ ತೆಂಗಿನ ಮರದಲ್ಲೂ ಆದಾಯ ಈ ಕಡೆ ಅಡಿಕೆ ಸಸಿಲೂ ಆದಾಯ ಈ ಕಡೆ ಬೆಳೆದಿರೋ ಬೆಳೆಗಳಲ್ಲಿ ತರಕಾರಿಗಳಲ್ಲೂ ಆದಾಯ ಎಲ್ಲ ಕಡೆಯಿಂದನೂ ಸರಿಯಾಗಿ ಆದಾಯ ಬಂದುಬಿಟ್ರೆ ನಮ್ಮ ಮಾತು ಕೇಳ್ತಾನ ನಮ್ಮ ಹತ್ರ ಸಹಾಯಕಾರ ಬರ್ತಾನ ಸಾವುಕಾರ ಅಂದ್ಕೊಂಡು ಬರೋಲ್ಲ ಮತ್ತೆ ಅವನೇ ಸಾವುಕಾರ ಆಗ್ಬಿಡ್ತಾನೆ ನಮ್ಗಿಂತ ಜಾಸ್ತಿ ಆವಾಗ ನಮ್ಮ ಮಾತೆ ಕೇಳಲ್ಲ ಅವ್ರ ಅಣ್ಣಂದ್ರುಗಳ ಜೊತೆ ಒಂದಾಗ್ಬಿಡ್ತಾನೆ ಅವ್ರ ಅಣ್ಣಂದ್ರುಗಳ ಜೊತೆ ಒಂದಾದ ಅಂದರೆ ಮುಗೀತು ಕತೆ ನಾವು ಅವ್ರ ಅಣ್ಣಂದ್ರ ವಿರುದ್ಧ ಇವನಿಗೆ ಒಬ್ಬನಿಗೆ ಹೆಂಗ ಬಳಸ್ಕೊಳ್ತಿದ್ದೀವಿ ಎತ್ಕಟ್ಟಿ ಹೆಂಗ ಅವರಿಗೆಲ್ಲ ಎದುರಿಸೋಕ್ಕೆ ಅವರಿಗೆಲ್ಲ ಕೆಟ್ಟ ಹೆಸರು ಬರೋದಕ್ಕೆ ಮತ್ತು ಈ ಬೋರಜ್ಜನೂ ಅವ್ರ ಕಡೆನೇ ಹೋಗ್ಬಿಟ್ರೆ ಮುಗ್ದೋಯ್ತು ಕತೆ ಮತ್ತೆ ನಾವು ಇಷ್ಟು ದಿವಸ ಪ್ರಯತ್ನ ಪಟ್ಟಿದ್ದೆಲ್ಲದೂ ಅದೇನೋ ಅಂತಾರಲ್ಲ ಹಂಗೆ ನೀರಲ್ಲಿ ವೇಸ್ಟ್ ಮಾಡ್ದಂಗೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಕಳ್ಳ ನಿನಗಿವೆಲ್ಲ ತಲೆಗೆ ಗೊತ್ತಾಗಲ್ಲ ಕಳ್ಳ ನಿಮಗೆಲ್ಲ ಐಡಿಯಾ ಬರಬೇಕು ನನ್ನ ಜೊತೆ ಇದ್ರೂ ಇನ್ನೂ ಬುದ್ಧಿ ಬಂದಿಲ್ವಲ್ಲ ಸಿದ್ದಣ್ಣ ನಿನಗೆ ರೀ ಇದೇನ್ರಿ ಈ ಸಾವುಕಾರ ಶಂಕರಣ್ಣರು ಏನೇನೋ ಮಾತಾಡ್ತಿದಾರಲ್ರಿ ನಾವು ಬೆಳೆದಿರೋ ಬೆಳೆ ಎಲ್ಲ ಹಾಳು ಮಾಡ್ಬಿಡು ತೋಟದಲ್ಲಿ ತೆಂಗಿನಕಾಯಿ ಅಡಿಕೆ ಇದೆಲ್ಲ ಕಿತ್ಕೊಂಡ್ಬಂದ್ಬಿಡು ಕಳ್ತನಿಂದ ಅಂತ ಬೇರೆ ಹೇಳ್ತಿದಾರಲ್ರಿ ಏನ್ರಿ ಈ ಸಾವುಕಾರ ಶಂಕರಣ್ಣರು ಏನ್ ಮಾತಾಡ್ತಿದಾರಂತ ಇವ್ರಿಗೆ ಪ್ರಜ್ಞೆ ಏನಾರು ಹೋಯ್ತಾ ಇವ್ರು ಏನ್ ಮಾತಾಡ್ತಿದಾರ್ರಿ ನಾವು ನೋಡಿದ್ರೆ ಇಷ್ಟೊಂದು ಒಳ್ಳೆಯವರು ಅನ್ಕೊಂಡ್ಬಿಟ್ಟಿದ್ದು ಇವರೆಲ್ಲ ನಮ್ಮ ವಿರುದ್ಧನೇ ಕುತಂತ್ರ ಮಾಡ್ತಿದಾರಲ್ರಿ ಯಪ್ಪ 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 ಇವ್ರ ಹತ್ರ ಇಷ್ಟೊಂದು ಕೆಟ್ಟ ಬುದ್ಧಿ ಆಯ್ತಾ ನನಗೊಂದು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ರಿ ಅಲ್ಲ ಕಣ್ರಿ ಇದ್ರಲ್ಲಿ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರಂತ ಏನು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ಬಿಟ್ಟೈತಲ್ರಿ ನನಗಂತೂ ಕಲ್ ಕೆಟ್ಟೋಗಂಗೆ ಆಗ್ತೈತಲ್ರಿ ಅಲ್ಲ ನಮ್ಮ ತೋಟದಲ್ಲಿ ನಾವು ಬೆಳೆದಿರೋ ಬೆಳೆಗಳೆಲ್ಲ ಹಾಳು ಮಾಡ್ಬಿಡು ಇಲ್ಲ ಅಂದ್ರೆ ನಮ್ಮ ಕಾಲ್ ಕೆಳಗಡೆ ಬರಲ್ಲ ನಾವು ಹೇಳ್ದಂಗೆ ಮಾತು ಕೇಳಲ್ಲ ಅಂತಿದಿರಲ್ರಿ ಯಪ್ಪ ಹೋಗಿ ನೀವು ಎಂತಾರ ಸಾಹಸ ಮಾಡಿದಿರಲ್ರಿ ನೀವು ನಿಮಗ್ ಬುದ್ಧಿ ಇಲ್ವೇನ್ರಿ ನೋಡ್ರಿ ಇವಾಗ ಗೊತ್ತಾಯ್ತು ಇವ್ರ ಬುದ್ಧಿ ಏನಂತ ಅದಕ್ಕೆ ಅನ್ನು ನಿಮ್ಮ ಅಣ್ಣತಮ್ಮ ನಿಮ್ಮ ಅಣ್ಣಂದ್ರಗಳ ಜೊತೆ ಒಂದಾಗ್ಬೇಡ ಅಂತ ಇದ್ದು ಈ ಅಪ್ಪ ಅನ್ಯವಾಗಿ ಇವ್ರ ಮಾತು ಕೇಳ್ಕೊಂಡ್ಬಿಟ್ಟು ಏನೇನ ಎಡವಟ್ ಮಾಡ್ಕೊಂಡ್ಬಿಟ್ವಲ್ರಿ ಎಲ್ಲಾರ್ಗು ದೂರ ಮಾಡ್ಕೊಂಡ್ಬಿಟ್ಟು ಏನ್ರಿ ಇದು ಕತೆ ಸುಮ್ಕಿರು ಏನು ಮಾತಾಡಬೇಡ ಸುಮ್ಕಿರು ಒಂದು ಗಳಿಗೆ ಇವರಿಬ್ರು ಅದೇನೇನು ಮಾತಾಡ್ತಾರೆ ಈ ಸಾವುಕಾರನು ಈ ಶಂಕರಣ್ಣ ಸಿದ್ದಣ್ಣ ಏನೇನು ಮಾತಾಡ್ತಾರೆ ಕೇಳ್ಕೊಂತೀನಿ ತಡ್ದಿ ಇವ್ರಿಗೆ ಐತೆ ಕಡೆ ತಡಿ ಇವರಿಗೆ ಸುಮ್ಕಿರು ಏನು ಮಾತಾಡಬೇಡ ಇನ್ನು ಅದೇನೇನು ಮಾತಾಡ್ತಾರೆ ಇಬ್ಬರು ಸೇರ್ಕೊಂಡ್ಬಿಟ್ಟು ಅದೇನೇನು ಕುತಂತ್ರ ಮಾಡ್ಕೊಂಡಿದ್ದಾರೆ ಎಲ್ಲ ಮಾಡ್ಲಿಕ್ಕೆ ತಡಿ ಇವ್ರಿಗೆ ಐತೆ ಇವ್ರಿಗೆ ಹಂಗಲ್ಲ ಇವ್ರಿಗೆ ಮಾಡ್ತೀನಿ ಕಣ್ ತಡಿ ನನಗೆ ಬರ್ತಾ ಇರೋ ಕೋಪಕ್ಕೆ ನಮ್ಮ ಅಣ್ಣಂದ್ರುಗಳಿಗೆ ದೂರ ಮಾಡಿಬಿಟ್ರು ನನ್ನಿಂದ ಎಲ್ಲದಕ್ಕೂ ಕಾರಣ ಇವರೇನೇನೆ ಮಾಡ್ತೀನಿ ಕಣ್ ತಡಿ ಸುಮ್ಕಿರು ಏನೇನು ಮಾತಾಡ್ತಾರೆ ಎಲ್ಲ ನಿಧಾನಕ್ಕೆ ಕೇಳಿಸ್ಕೊಂಡು ಸುಮ್ಕಿರು ಏನಾದರೂ ಅಂದ್ಕೊಳ್ರಿ ಸಾವುಕಾರ್ರೆ ನೀವು ಭಾಳ ಬುದ್ಧಿವಂತರು ಇದ್ದೀರ ಕಣ್ ಹೇಳ್ರಿ ನಿಮ್ಮ ತಲೆ ಏನು ತಲೆ ಐತ್ರಿ ಸಾವುಕಾರ್ರೆ ನಿಮ್ಗೆ ಏನು ಐಡಿಯಾ ಐತ್ರಿ ಸಾವುಕಾರ್ರೆ ಬಬ್ಬ ನಾನು ಇವರು ಬೋರಜ್ಜನ ಜೊತೆ ಇಷ್ಟೊಂದೆಲ್ಲ ಚೆನ್ನಾಗಿದ್ಬಿಟ್ಟು ಬೋರಜ್ಜನ ಮಾತು ಕೇಳ್ತಿದ್ದಾರೆ ಆದರೂ ಈ ಸಾವುಕಾರ ಶಂಕರಣ್ಣವರು ಯಾಕೆ ಹಿಂಗೆಲ್ಲ ತೊಂದರೆ ಮಾಡಿಸ್ತಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಕರೆಕ್ಟು ಏನಾದ್ರೂ ಈಗ ಎಲ್ಲಾದ್ರಲ್ಲೂ ಆದಾಯ ಬಂದ್ಬಿಡ್ತು ಅಂದರೆ ಆ ಬೋರಜ್ಜಂಗೆ ನಮ್ಮ ಮಾತು ಇನ್ನೆಲ್ಲಿ ಕೇಳ್ತಾರೆ ಅವರೇ ಸಾವುಕಾರರಾಗ್ಬಿಡ್ತಾರೆ ಈ ಕಡೆ ಶುಂಠಿ ಬೆಳೆಲ್ಲೂ ಬರುತ್ತೆ ಈ ಕಡೆ ತೆಂಗಿನ ತೋಟದಲ್ಲೂ ಬರುತ್ತೆ ಈ ಕಡೆ ಅಡಿಕೆದಲ್ಲೂ ಬರುತ್ತೆ ಈ ಕಡೆ ತರಕಾರಿಗಳು ಹಾಕಿದ್ದಾರೆ ಎಲ್ಲಾದ್ರಲ್ಲೂ ಆದಾಯ ಮಾಡ್ಕೊಂಡ್ಬಿಡ್ತಾರೆ ಅವರೇ ಸಾವುಕಾರರಾಗ್ಬಿಡ್ತಾರೆ ನಿಮ್ಮ ಹತ್ರ ಇನ್ನೆಲ್ಲ ಬರ್ತಾರೆ ನಿಮ್ಮ ಮಾತು ಇನ್ನೆಲ್ಲ ಕೇಳ್ತಾರೆ ಅವ್ರ ಅಣ್ಣಂದ್ರುಗಳ ಜೊತೆ ಒಂದಾಗ್ಬಿಟ್ಟು ನಮಗೆ ದೂರ ಮಾಡಿಬಿಡ್ತಾರೆ ಅಲ್ವಾ ಕರೆಕ್ಟು ಶಂಕರಣ್ಣರೇ ಈಗ ಏನು ಮಾಡೋಣ ಹೇಳ್ರಿ ನೀವು ಹೆಂಗೆ ಹೇಳ್ತಿರೋ ಹಂಗೆ ನಾನು ಮಾಡ್ತೀನಿ ನಿಮ್ಮ ಮಾತು ನಾನು ಯಾವತ್ತಾದರೂ ಮೀರಿದಿನ ನೀವು ಹೇಳ್ದಂಗೆ ತಾನೇ ನಾನು ಮಾಡ್ಕೊಂಡಿರೋದು ಹೇಳ್ರಿ ಏನೇನಂತ ಏನಿದ್ರು ನಿಮ್ಮ ತಲೆ ಅಂದರೆ ತಲೆನೇ ಹೇಳ್ಕೊಂಡು ಬಿಡ್ರಿ ನಿಮ್ಮದು ಸಖತ್ ಬುದ್ಧಿ ಐತೆ ನಿಮ್ಮ ಮಾತ್ರ ಹಿಂಗೆ ಬುದ್ಧಿ ಇರೋದಕ್ಕೆ ಕಳ್ಳ ಈ ಊರಲ್ಲಿ ನಾನು ಸಾವುಕಾರ ಅನ್ನಿಸ್ಕೊಂಡಿರೋದು ಇಲ್ಲ ಅಂದರೆ ನನಗೆ ಯಾರು ಬೆಲೆ ಗೌರವ ಯಾರು ಕೊಡ್ತಿರಲ್ಲ ಕಳ್ಳ
ಎಲ್ಲರೂ ನನಗೆ ಹೆಂಗ್ ಬೇಕು ಹಂಗೆ ಬೊಯ್ಯೋರು. ನಾನು ಮೊದಲು ಬಡವ ಆಗಿದ್ದೆ, ಈ ಊರಿಗೇನೆ ಇವಾಗ ಸಾವುಕಾರ ಆಗೋದಕ್ಕೆ ನನ್ನ ಬುದ್ಧಿನೇ ಕಳ್ಳ ಮುಖ್ಯ ಆದ ಕಾರಣ. ನಿನಗೆ ಗೊತ್ತಿಲ್ವಲ್ಲ. ಎಲ್ಲರೂ ದೂರ ಮಾಡಿಬಿಡ್ತಾರೆ. ನಾವು ಸಾವುಕಾರ ಇದ್ರೇನೆ ಕಳ್ಳ, ಎಲ್ಲರೂ ನಂಬ್ತಾವ್ ಬರೋದು. ಹಂಗಾಗಿ ಬೇರೆಯವ್ರು ಯಾರೂ ನಮ್ಮ ಮುಂದೆ ಬೆಳಿಗ್ಗೆ ಬಿಡಲ್ಲ ನಾನು. ಅವ್ನು ಸಾವುಕಾರ ಇದ್ದಾನಲ್ಲ, ಈ ಬೋರಜ್ಜರ ಅಣ್ಣ, ಇವನು ಸಾವುಕಾರ ಆಗಿರೋದಕ್ಕೆ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅವ್ನಿಗೆ ಎಲ್ಲೆಲ್ಲಿ ಬೇಕು ಏನೇನು ಎಡವಟ್ಟು ಮಾಡಬೇಕು ಎಲ್ಲ ಕಡೆ ನಾನು ಎಡವಟ್ಟು ಮಾಡೇ ಮಾಡ್ತೀನಿ. ನಾನಂತೂ ಸುಮ್ಕೆ ಬಿಡೋಲ್ಲ ಯಾವುದೇ ಕಾರಣಕ್ಕೂ. ಗೊತ್ತಾ, ನನಗೆ ಗೊತ್ತೈತೆ ಏನೇನು ಮಾಡ್ಬೇಕಂತ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಮುಂದೆ ಇನ್ನೂ ಐತೆ. ಇವನು ಬೋರಜ್ಜ ನನ್ನ ಜೊತೆನೇ ಇದ್ಬಿಟ್ಟು ನನ್ನ ತಾವ್ಲೇನೆ ಸಹಾಯ ಕೇಳ್ಕೊಂಬಿಟ್ಟು ಮನೆ ಮಠ ಏನು ಇದ್ದವನು ಇವತ್ತು ಇವನೇ ನನಗೆ ಬಿಟ್ಟು ಸಾವುಕಾರ ಆಗೋದಕ್ಕೆ ಹೊಲ್ಟ್ಬಿಟ್ರೆ ನಾನು ಅವನಿಗೆ ಮುಂದುವರೆಗೆ ಬಿಟ್ಬಿಡ್ತೀನ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಆಯ್ತು ಸಾವುಕಾರ, ಇವಾಗ ಹೇಳ್ರಿ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಹೇಳ್ರಿ, ಎಲ್ಲ ಬಿಡಿಸಿ ಹೇಳ್ರಿ, ಹಂಗೆ ಮಾಡ್ತೀನಿ. ಏನಿಲ್ಲ ಕಳ್ಳ, ಮೊದಲು ಇವನಿದ ನೋಡು, ಅವನು ಯಾರಂತೀಯ, ಅವ್ನು ಜಗಣ ಬೇಡ. ಅವ್ನು ಇನ್ನೊಬ್ಬ ಅವ್ನು ಹಿಂಗಣ್ಣಿದಾನಲ್ಲ, ಅವನಿಗೆ ಜೊತೆಗಾಕ. ಅವನಿಗೆ ಸ್ವಲ್ಪ ಖರ್ಚಿಗೆ ಕೊಟ್ಬಿಟ್ರೆ ಅವನ್ನೆಲ್ಲ ನೀನು ಹೇಳಿದ್ದೀಯಲ್ಲ ಮಾತು ಕೇಳ್ತಾನೆ. ಹೋಗ್ಬಿಟ್ಟು ಮೊದಲು ಆ ಬಾಳೆ ತೋಟದಲ್ಲಿ ಬಾಳೆಗೊನೆಗಳೆಲ್ಲ ಕುಯ್ಕೊಂಬಂದ್ಬಿಡು. ಒಂದೇ ದಿವಸನೇ ಮಾಡಬೇಕು ನೀನು, ಸರಿನಾ? ಗೊತ್ತಾಗಬಾರ್ದು. ಅಲ್ಲೇ ಮಧ್ಯದಲ್ಲಿ ಕುಯ್ಕೊಂಬಂದ್ಬಿಡು. ತೆಂಗಿನಕಾಯಿಗಳು ಅಷ್ಟೇ, ಎಲ್ಲ ತೆಂಗಿನಕಾಯಿಗಳು ಕರೆಕ್ಟಾಗಿ ಕೊಬ್ಬರಿಗೆ ಹಾಕೋದಕ್ಕೆ ಬಂದಿರ್ತಾವಲ್ಲ, ಒಳ್ಳೆ ಬಲ್ತಿರೋ ತೆಂಗಿನಕಾಯಿಗಳು ಒಂದು ಬಿಡ್ಬೇಡ. ರಾತ್ರಿ ಎಲ್ಲ ಕುಯ್ಸ್ಕೊಂಬಂದ್ಬಿಡು, ಸರಿನಾ? ಆಮೇಲೆ ಅಡಿಕೆನೂ ಅಷ್ಟೇ. ಹಂಗೆ ಆ ವಜ್ಜ ಬೆಳೆದಿದ್ದಾನಲ್ಲ, ಟೊಮೆಟೊ ಅದು ಇದು ಎಲ್ಲ ಕುಯ್ಕೊಂಬಂದ್ಬಿಟ್ಟು ರಾತ್ರಿ ಈ ಕಡೆ ಯಾರು ತಗೊಂಡವ್ರು ಇದ್ರೆ ಎಲ್ಲರಿಗೂ ಮಾರ್ಬಿಡೋಣ. ಒಟ್ಟಿನಲ್ಲಿ ಆ ವಜ್ಜ ಮಾತ್ರ ಏನು ಮಾಡಿದ್ರು ಆದಾಯ ಮಾಡ್ಕೋಬಾರ್ದು, ಸರಿನಾ? ಹಂಗೆ ನಾವು ಮಾಡಬೇಕು ಅಷ್ಟೇ. ಆಯ್ತು. ಅಲ್ಲ ಕಣ್ರಿ ಸಾವುಕಾರ್ರೆ, ನಾನು ಹೇಳೋದು ಹಂಗಲ್ಲ. ಈಗ ಎಲ್ಲಾದ್ರಲ್ಲೂ ಇದು ಮಾಡ್ತೀರಾ? ಶುಂಠಿ ಬೆಳೆಲಿ ಅವ್ರ ಅಣ್ಣಂದ್ರುಗಳು ಆದಾಯ ಬಂದ ತಕ್ಷಣ ಕೊಟ್ಬಿಡ್ತಾರಲ್ಲ, ಹೆಂಗ್ ಮಾಡ್ತೀರಾ ಅದಕ್ಕೆ? ಅದಕ್ಕೂ ಏನಾದರೂ ಒಂದು ಕುತಂತ್ರ ಮಾಡ್ತೀನಿ. ನಾನು ತಲೆ ಓಡಿಸ್ತಾನೆ ಇದ್ದೀನಿ ನೆನ್ನೆಯಿಂದ. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಆ ರಂಗಜ್ಜಾರು ಆ ಸಾವುಕಾರ ಇದ್ದಾನಲ್ಲ, ಏನು ಮಾಡಿದ್ರು ಈ ಬೋರಜುಂಗೆ ಅದರಲ್ಲಿ ಕೊಡಬಾರ್ದು ಆದಾಯ. ಬರ ಪಾಲಲ್ಲಿ ಅರ್ಧ ಕೊಡ್ತೀವಿ ಅಂತ ಹೇಳಿದೆಲ್ಲ ಕೊಡಬಾರ್ದು. ಹಂಗೆ ನಾನು ಮಾಡಬೇಕು. ಒಟ್ಟಿನಲ್ಲಿ ಹಂಗೂ ಮಾಡಬೇಕು. ಇವ್ರು ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಕಿತ್ತಾಡಬೇಕು, ಜಗಳ ಮಾಡಬೇಕು, ಹಂಗೂ ಮಾಡಬೇಕು. ಅದೇನೋ ಅಂತಾರಲ್ಲ ಗಾದಿ, ಒಂದೇ ಕಲ್ಲಲ್ಲಿ ಎರಡು ಹಣ್ಣು ಬೀಳಿಸ್ಬಿಟ್ಟು ಅಂತ. ಹಂಗೆ ಈ ಕಡೆ ಈ ವಜ್ಜಂಗೆ ಆದಾಯನೂ ಬರಬಾರ್ದು, ಸಾವುಕಾರನೂ ಆಗಬಾರ್ದು. ಇನ್ನೊಂದು ಅವ್ರ ಅಣ್ಣ ತಮ್ಮಂದ್ರುಗಳ ಜೊತೆ ಜಗಳ ಮಾಡ್ತಾನೆ ಇರಬೇಕು ಆ ಸಾವುಕಾರನ ಜೊತೆ. ಅದು ನಂದು ಮುಖ್ಯವಾದ ಉದ್ದೇಶ. ಆಯ್ತಾ? ನಿನಗೆ ಅರ್ಥ ಆಗಿಬೇಕು ಅಂದ್ಕೊಂಡಿದ್ದೀನಿ ಈಗ. ಯಪ್ಪ ನೋಡ್ದೇನೆ ಇವಳೆ ನೋಡ್ದ ಈ ಸಾವುಕಾರ ಶಂಕರಣ್ಣ ಮಾಡಿರೋ ಕುತಂತ್ರಗಳು ನೋಡ್ದೇನೆ. ಇಷ್ಟು ದಿವಸ ನಾನು ಭಾಳ ಸಾಚುವಂತ ಭಾಳ ಒಳ್ಳೆಯವನು ಅನ್ಕೊಂಡಿದ್ನಲ್ಲ ಇವನಿಗೆ. ಇವನು ಈ ರೀತಿ ಎಲ್ಲ ಮೋಸ ಮಾಡ್ತಿದ್ದಾನೆ, ಈ ರೀತಿ ಎಲ್ಲ ಅನ್ಯಾಯ ಮಾಡ್ತಿದ್ದಾನಂತ ನನಗೆ ಇವತ್ತೇ ಕಣೆ ಗೊತ್ತಾಗಿದ್ದು. ಇಂಥ ಕೆಟ್ಟ ಬುದ್ಧಿ ಐತಿ ಅಂತ ನನಗೆ ಇವಾಗಲೇ ಕಣೆ ಗೊತ್ತಾಗಿದ್ದು ಇವಳೆ. ಯಪ್ಪ, ಏನು ಮಾಡೋದು ಅಂತ ಒಂದು ನನಗೆ ದಿಕ್ಕೇ ತೋರಿಸ್ತಿಲ್ವಲ್ಲ ಇವಳೆ. ಇಂಥ ಮೋಸ್ಕರ ಇದ್ದಾನಂತ ನನಗೆ ಗೊತ್ತಿರಲಿಲ್ಲ ಕಣೆ. ನಾನು ಭಾಳ ಒಳ್ಳೆಯವನು ಅನ್ಕೊಂಡಿದ್ದೆ, ಕಷ್ಟ ಕಾಲಕ್ಕೆಲ್ಲ ಆಗ್ತಿದ್ದಾನೆ ನಾನು. ಆದರೂ ಅಂದ್ಕೊಂಡಿದ್ದೆ ಇವನು ಸಾವುಕಾರ ಶಂಕರಣ್ಣ ನಾನು ಕರಿದಲ್ಲೇ ಇದ್ರು, ಸಹಾಯ ಕೇಳ್ದಲ್ಲೇ ಇದ್ರೂ ಬಂದು ನನಗೆ ಯಾಕೆ ಇಷ್ಟೊಂದು ಸಹಾಯ ಮಾಡ್ತಿದ್ದಾನೆ, ಯಾಕೆ ಇಷ್ಟೊಂದು ಚೆನ್ನಾಗಿದ್ದಾನೆ ನನ್ನ ಜೊತೆ ಅಂತ ನನಗೆ ಇವಾಗ ಅನಿಸ್ತೈತೆ. ಅನ್ಯಾಯವಾಗಿ ನಾನು ಇವನು ಮಾತು ಕೇಳ್ಕೊಂಡು ನನ್ನ ದೇವ್ರಂಥ ಅಣ್ಣಂದ್ರುಗಳು ಅವರಿಗೆ ಮಾಡಬಾರ್ದು ಮೋಸ ಎಲ್ಲ ಮಾಡಿಬಿಟ್ಟೆ. ಹೇಳ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟೆ, ಬೇಜಾರು ಮಾಡಿಸ್ಬಿಟ್ಟಿದ್ದೀನಿ. ಅನ್ಯಾಯವಾಗಿ ನನ್ನ ಅಣ್ಣಂದ್ರುಗಳ ಜೊತೆ ನಾನು ದೂರ ಮಾಡ್ಕೊಂಡ್ಬಿಟ್ನಲ್ಲೇ ನಮ್ಮ ಅಣ್ಣಂದ್ರುಗಳಿಗೆ ಇವನಿಂದ, ಈ ಸಾವುಕಾರ ಶಂಕರಣ್ಣನಿಂದ. ಏನೇ ಮಾಡೋದು ಇವಳೆ ಇವಾಗ? ನನಗೆ ದಿಕ್ಕೇ ತೋರಿಸ್ತಿಲ್ವಲ್ಲೇ. ಅನ್ಯಾಯವಾಗಿ ನಮ್ಮ ಅಣ್ಣಂದ್ರುಗಳಿಗೆ ಮೋಸ ಮಾಡಿಬಿಟ್ನಲ್ಲ ಇವನು ಮಾತು ಕೇಳ್ಕೊಂಡು. ಪಾಪ ನಮ್ಮ ಅಣ್ಣಂದ್ರುಗಳು ಗೋಗರದ್ರು ಈಗಳಲ್ಲೇ, ಪಾಪ ಶಂಕರಣ್ಣ ಈ ಬೋರಜ್ಜ ಶಂಕರಣ್ಣನ ಜೊತೆ ಸೇರ್ಬೇಡ ಕಳ್ಳ, ಅವನು ಒಳ್ಳೆಯವನಲ್ಲ ಕಳ್ಳ ಅಂತ ಹೇಳಿರು. ನಾನು ಇವರೆಲ್ಲರೂ ಹೊಟ್ಟೆ ಕಿಚ್ಚಿಂದ ಅಂತಿದ್ದಾರೆ ಅಂದ್ಕೊಂಡು ನಮ್ಮ ಅಣ್ಣಂದ್ರುಗಳಿಗೆ ಬೈದು ಸುಮ್ಮನಾಗಿಸ್ತಿದ್ದೆ. ಏನೇ ಮಾಡೋದು ಇವಳೆ? ನಮ್ಮ ಅಣ್ಣಂದ್ರುಗಳಿಗೆ ಮೋಸ ಮಾಡಿಬಿಟ್ಟೆ ಕಡೆ ನಾನು. ಇವನು ಮಾತು ಕೇಳ್ಕೊಂಡು ಇವನು ಏನೇನು ಕುತಂತ್ರ ಮಾಡಿದ ನೋಡು ನಮ್ಮ ವಿರುದ್ಧ. ಏನು ಮಾಡೋದೆ ಇವಳೆ ಇವಾಗ? ನೀನೇ ಹೇಳೆ ನನಗೆ, ಏನಾದರೂ ಒಂದು ವ್ಯವಸ್ಥೆ ಮಾಡುವ. ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಕೆಲಸ ಮಾಡುವ ಬಾ. ಇವನು ಇಂಥ ಮೋಸ್ಕರ ಅಂದಮೇಲೆ ನಾವು ಇವನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ಇವನು ಸಾವುಕಾರ ಶಂಕರಣ್ಣ ಊರಿಗೆ ದೊಡ್ಡ ಮನುಷ್ಯ ಅನ್ಕೊಂಡು ತಿರುಗಾಡ್ತಿದ್ದಾನಲ್ಲ, ಇವನಿಗೆ ಬುದ್ಧಿ ಕಲಿಸ್ಲೇಬೇಕು ನಾವು. ಏನಾದರೂ ಮಾಡ್ಬಿಟ್ಟು ಇವನಿಗೆ ಬುದ್ಧಿ ಕಲಿಸ್ತೀವಿ ಬಾ. ನಾವು ಇಬ್ರು ವಯಸ್ಸಾದವರು, ನಮಗೆ ಏನು ಗೊತ್ತಾಗಲ್ಲ. ನಮ್ಮ ಕಡೆಯಿಂದ ಏನೇನು ಮಾಡ್ಕೋಬೇಕು, ಏನೇನು ಯಾರ್ಯಾರಿಗೆ ಮೋಸ ಮಾಡಿಸ್ಬೇಕು ಎಲ್ಲ ಮಾಡಿಸ್ತಿದ್ದ ಇಷ್ಟು ದಿವಸ. ನಮ್ಗೆ ಇಷ್ಟೊಂದೆಲ್ಲ ಮೋಸ ಮಾಡಿದಾನಂದ್ಮೇಲೆ ನಾವು ಸುಮ್ಕೆ ಬಿಟ್ರೆ ನಮ್ಮಂತ ದಡ್ರು ಇನ್ಯಾರು ಇಲ್ಲ. ಬಾ, ಈಗ ಇವನಿಗೆ ಏನು ಬೈಯಕ್ಕೂ ಹೋಗ್ಬೇಡ, ಏನು ಮಾತಾಡಕ್ಕೂ ಹೋಗ್ಬೇಡ. ಇಲ್ಲಿದೀವ ಅಂತಾನೇನೆ, ಇಲ್ಲಿ ಬಂದಿದೀವ ಅಂತಾನೆ ಈ ಅಪ್ಪಂಗೆ ಗೊತ್ತಾಗ್ಬಾರ್ದು. ಹಂಗ ಅನ್ಕೊಂಡು ಸುಮ್ಮನೆ ಬಾ, ಸೈಲೆಂಟ್ ಆಗಿ ಮನೆಗೆ ಹೋಗೋಣ ಬಾ. ಸಿಗ್ತಾನೆ ಇವತ್ತು ಸಾಯಂಕಾಲನೇ. ಎಲ್ಲ ತೋಟಕ್ಕೆಲ್ಲ ಕಳ್ತನ ಮಾಡಕ್ ಬರ್ತೀವಂತ ಬೇರೆ ಹೊಂಚಾಕ್ತಿದಾರಲ್ಲ, ಮಾಡ್ಲಿ ಕಣ ಬಾ. ಹೊಂಚಾಕ್ಲಿ, ಅದು ಹೆಂಗ್ ಹೊಂಚಾಕ್ತಾರೆ ನಾವು ನೋಡ್ತೀವಿ ಬಾ. ನೀನೇ ತಲೆ ಕೆಡಿಸ್ಕೊಡ ಬಾ.
ನನ್ ಗೊತ್ತಾಯ್ತಲ್ಲ ದೇವ್ರ ದೊಡ್ಡವನು ಹೆಂಗ ಇವ್ನು ಕೆಟ್ಟ ಬುದ್ಧಿ ಏನಂತ ಇವಾಗ್ಲೇ ಭಗವಂತ ತೋರ್ಸ್ಬಿಟ್ಟ ಹೆಂಗ ಬಾ ಹೋಗಣ ಬಾ. ಇಲ್ಲಿ ಕಣೆ ಇವಳೆ ನನಗೆ ಬರ್ತಾ ಇರೋ ಕೋಪಕ್ಕೆ ಇವನಿಗೆ ಈ ಸಾವುಕಾರ ಶಂಕರಣ್ಣಂಗೆ ಸುಮ್ಕೆ ಬಿಡಬಾರ್ದು ಕಣೆ. ನಾನು ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ ಕಣೆ, ಹೊಟ್ಟೆ ಎಲ್ಲ ಉರಿದೋಗಂಗೆ ಆಗ್ತೈತೆ. ನಮ್ಮ ಅಣ್ಣಂದ್ರುಗಳಿಗೆ ನನ್ನಿಂದ ದೂರ ಮಾಡಿಬಿಟ್ಟ ಕಣೆ ಇವನು ಮಾತು ಕೇಳ್ಕೊಂಬಿಟ್ಟು ನಮ್ಮ ಅಣ್ಣಂದ್ರುಗಳಿಗೆಲ್ಲ ಬೈದು ಕಣೆ. ಬೈದುಬಿಟ್ಟೆ ಇವನು ಸಿದ್ದಣ್ಣ ಇದ್ದಾನಲ್ಲ ಇವನು ಅರ್ಧ ಕುತಂತ್ರ ಮಾಡಿದ್ದು ಕಣೆ. ಇವನೇ ಅರ್ಧ ಕುತಂತ್ರ ಮಾಡಿದ್ದು ಜೊತೆಲಿ ಇದ್ದು ಇವನಿಗೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಕಣೆ ಇವಳೆ. ಅಷ್ಟು ಕೋಪ ಬರ್ತೈತೆ. ನಾನು ಕಷ್ಟಪಟ್ಟು ನಮ್ಮ ಅಣ್ಣ ಕಷ್ಟಪಟ್ಟು ಮಾಡಿರೋ ತೋಟಕ್ಕೆ ಇವರೆಲ್ಲರೂ ಮೋಸದಿಂದ ಹಿಂಗೆಲ್ಲ ಮಾಡ್ತಿದಾರಲ್ಲ ಇವಳೆ. ನಾನು ಇವ್ರ ಮಾತು ಕೇಳಬಾರ್ದಿತ್ತು ಕಣೆ ಇವಳೆ. ಸುಮ್ಮಗ್ ಬಾ, ಏನು ಮಾತಾಬೇಡ. ನಾನು ಹೇಳ್ತಿದ್ದೀನಿ ತಾನೇ ನಿನಗೆ, ಪದೇ 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 ಹೇಳ್ತಾನೆ ಇದ್ದೀನಿ. ನೀನು ಏನು ಮಾತಾಬೇಡ. ಇವಾಗ ಇನ್ನೂ ಕಾಲ ಮಿಂಚಿಲ್ಲ. ಇವರಿಗೆ ತಕ್ಕ ಪಾಠ ಕಲ್ಸನ. ನಿಮ್ಮ ಅಣ್ಣಂದ್ರುಗಳು ಏನು ನಿನಗೇನೋ ಮಾತಾಡ್ಸಲ್ಲ ಅಂತಾನೆ ಹೇಳ್ತಿಲ್ಲ. ಇವಾಗ ಇರೋ ಸತ್ಯನ ಹೇಳ್ಬಿಟ್ಟು ಒಂದಾಗನಂತೆ ಕಣ್ಬಾ. ಗೌಡ್ರು ಹೇಳುವಾಗಿಲ್ವಾ? ಯೋಚನೆ ಮಾಡಬೇಡ ಕಣ್ಬಾ, ನಾನು ಇದೀನಿ ನಿನ್ ಜೊತೆ. ತಲೆ ಕೆಡಿಸ್ಕೋಬೇಡ, ಸುಮ್ಮಕಿರು, ಸಮಾಧಾನ ಮಾಡ್ಕ.